Okay, listen. Find the vector and Cartesian equation of a line that passes through the point of position vector ಕೊಟ್ಟಾರ. Position vector ಅವರ ಕೊಟ್ಟಾರ. Sometimes point ಕೊಡ್ತಾರ. ಆ point ಗೆ ನಾವು vector ಮಾಡ್ಕೊತಿದ್ದೀವಿ. So position vector ಕೊಟ್ಟಾರ ಅಂದ್ರೆ it is vector A. Point ಕೊಟ್ಟಿದ್ರೆ capital A. ಅದರಲ್ಲೇ small vector A ಮಾಡ್ಕೊತಿದ್ದೀವಿ. So given ಏನು A ಏನದ 2i minus j plus 4k and it is in direction ಅಂದ್ರೆ ಒಂದು parallel to ಅಂದ್ರೆ ಒಂದು ಇರ್ತಾ ಯಾಕಂದ್ರೆ parallel ಇದ್ದಾಗ ಎರಡು direction ಸೇಮ್ ಇರ್ತಾವ. Sometimes the question will be given like this. ನೀವು ತಿಳ್ಕೋಬೇಕು in direction ಅಂದ್ರೆ ಒಂದು parallel ಅಂದ್ರೆ ಒಂದು ನಾನು ಎಕ್ಸಾಮ್ ದ ಕ್ವೆಶ್ಚನ್ ಟ್ವಿಸ್ಟ್ ಮಾಡ್ಕೊಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ. it is in the direction ಅಂತ ಬಿಡ್ತಾರೆ parallel ವರ್ಡ್ ಯೂಸ್ ಮಾಡೋದಿಲ್ಲ. ನೀವು ಕನ್ಫ್ಯೂಸ್ ಆಗಬಾರ್ದು ಅವಾಗ. ಓಕೆ ರೈಟ್. ಸೊ ಪ್ಯಾರಲಲ್ ಅಂದಾಗ ಪ್ಯಾರಲಲ್ ಟು ವೆಕ್ಟರ್ ಅದ ಬಿ ವೆಕ್ಟರ್ ಯಾವ ವೆಕ್ಟರ್ ಪ್ಯಾರಲಲ್ ಇರ್ತದ ನಮ್ದು ಬಿ ವೆಕ್ಟರ್. ಸೊ ಪ್ಯಾರಲಲ್ ಇದೆ ಯಾವುದು ಬಿ ವೆಕ್ಟರ್ i plus 2j minus k. ಸೊ ವೆಕ್ಟರ್ ಇಕ್ವೇಷನ್ ನಮ್ಗೆ ಬರ್ತದ r is equals to a plus lambda b. a ಬರೀರಿ 2i minus j plus 4k plus lambda into i plus 2j minus k. ಮುಗಿದಿಷ್ಟ. ಸೊ ವೆಕ್ಟರ್ ಫಾರ್ಮ್ ಬರ್ತದ ನಮಗೆ ಕಾರ್ಟೇಶಿಯನ್ ಫಾರ್ಮ್ ಏನು ಫಾರ್ಮುಲಾ ಬರ್ತದ ಏನು x minus x1 by a y minus y1 by b z minus z1 by c. ಓಕೆ ಎಲ್ಲಿ ಸಿಕ್ತೋ ಪಾಯಿಂಟ್ a ಒಳಗೆ x1 y1 z1 ಇರ್ತಾವ. a ಒಳಗೆ ಏನಿರ್ತಾವ x1 y1 z1. ಸೊ ತುಂಬ್ರಿ x minus 2 a ಎಲ್ಲಿ ಇರ್ತದ b ಒಳಗೆ ಇರ್ತದ. ನೆನಪಿಡಬೇಕು ವೆಕ್ಟರ್ b ಒಳಗೆ a b c ಸಿಗ್ತಾವ. ವೆಕ್ಟರ್ a ಒಳಗೆ x1 y1 z1 ಸಿಗ್ತಾವ. x y z ಎಲ್ಲಿ ಸಿಗುದಿಲ್ಲ ಯಾಕಂದ್ರೆ ಅವು ಆಲ್ರೆಡಿ ಇರ್ತಾವ. ನಾವು ತಗೋಬೇಕು they don't have particular value. x ಅಂದ್ರೆ x y ಅಂದ್ರೆ y z ಅಂದ್ರೆ z. throughout the three dimensional geometry x y z r equal to ಇರ್ತಲ್ಲ r equal to xi plus yj plus zk ಅದನ್ನ ಏನು ವ್ಯಾಲ್ಯೂ ತುಂಬಬಾರದು. ಓಕೆ ರೈಟ್. ಸೊ x minus 2 by a ಅಂದ್ರೆ ಇದ್ರ ಕೋಎಫಿಷಿಯಂಟ್ ಎಷ್ಟು 1. y minus y1 ಅಂದ್ರೆ ಎಲ್ಲೈತೆ ಇದರಿಂದ -1 ಅಂದ್ರೆ ಏನಾಯ್ತು +1. b ಅಂದ್ರೆ ಎಷ್ಟೈತೆ 2. ಗೊತ್ತಾಗಿರುತ್ತೋ ಇಲ್ಲೋ ನೋಡ್ರಿ ಇದು x1 ಇದು y1 ಏನು ಇರೋದು -1 ಇದು z1 ಇದು a ಇದು b ಇದು -1 c. ಡೈರೆಕ್ಷನ್ ರೇಷಿಯೋಸ್ ಸೆಕೆಂಡ್ ವೆಕ್ಟರ್ ದಾಗ ಸಿಗ್ತಾವು ಪಾಯಿಂಟ್ ಫಸ್ಟ್ ವೆಕ್ಟರ್ ದಾಗ ಸಿಗ್ತದೆ. x minus 2 by 1 y plus 1 by 2 ನೋಡಿ z minus z1 z1 ಎಷ್ಟೈತಿ 4. ಸೊ z minus 4 by c ಎಷ್ಟೈತಿ -1 ಏನು ಇಲ್ಲ ಅಂದ್ರೆ -1 ಮುಗಿತು ಇಷ್ಟ. ಸೊ ದಿಸ್ ಇಸ್ ಕಾರ್ಟೇಶಿಯನ್ ಫಾರ್ಮ್, ದಿಸ್ ಇಸ್ ವೆಕ್ಟರ್ ಫಾರ್ಮ್. ಸಿಮಿಲರ್ ಕ್ವೆಶ್ಚನ್ find the Cartesian equation lifeline. They have asked only Cartesian. Cartesian ಅಂದ್ರೆ ಗೊತ್ತಾಗಿರುತ್ತಲ್ಲ ಇಲ್ಲ x y ಇವುಗಳ Cartesian. ಯಾಕಂದ್ರೆ ನಾವು ಕ್ವಾಡ್ರಂಟ್ ತಗೋತಿಲ್ಲ that is called Cartesian quadrants, Cartesian planes ಅಂತ ಕರೀತಾರಲ್ಲ. ಕೋಆರ್ಡಿನೇಟ್ ಜಿಯೋಮೆಟ್ರಿ ಕಲ್ತಿರಲ್ಲ it is from Cartesian. So ನೋಡಿ x plus 3 by 3 minus 4 by 4 parallel to the line ಕೊಟ್ಟಾರ ಅಂದ್ರೆ they have given the line in the form of what Cartesian ಹೋಗ ಕೊಟ್ಬಿಟ್ಟಾರ ಆಲ್ರೆಡಿ ಅವರು ರೈಟ್. parallel to the line ಅಂದ್ರೆ b vector ಇದೆ ಯಾವ ವೆಕ್ಟರ್ b vector in Cartesian ಕೊಟ್ಟಾರ. ಸೊ b vector ಏನು ಕೊಟ್ಟಾರ x plus 3 by 3 equal to y minus 4 by 5 equal to z plus 5 by 8 Cartesian ದಾಗ ಕೊಟ್ಟಾರ. ಅದನ್ನ ನಾವು 8 ಸೆಟ್ ಹಿಡಿಬೇಕು 6 z plus 8 by 6. ಸೊ ನಾವು ಏನು ಕಂಡುಹಿಡಿಬೇಕು ಈಗ ಕಾರ್ಟೇಶಿಯನ್ ಈಕ್ವೇಷನ್ ಆಫ್ ದ ಲೈನ್ ಕಂಡುಹಿಡಿಬೇಕು. ಕಾರ್ಟೇಶಿಯನ್ ಈಕ್ವೇಷನ್ ಆಫ್ ಲೈನ್ ಅಂದ್ರೆ r ಅನ್ನ ಕಾರ್ಟೇಶಿಯನ್ ಫಾರ್ಮ್ ಕಂಡುಹಿಡಿಬೇಕು ನಾವು. ಓಕೆ ಸೊ ನೋಡಿ ಹಾಗ ಫಸ್ಟ್ ಗೆ ಏನು ಕೊಟ್ಟಾರ ಪಾಸಿಂಗ್ ಟು ದ ಪಾಯಿಂಟ್ ಕೊಟ್ಟಾರ. ಪಾಸಿಂಗ್ ಟು ದ ಪಾಯಿಂಟ್ ಅಂದ್ರೆ x1 y1 z1 ಎಷ್ಟು ನಾವು -2 4 -5 ಇದರಿಂದ ಏನು ಸಿಕ್ತಾವ ನಮಗೆ a b c ಸಿಕ್ತಾವ. ಸೊ a b c ಏನು ಸಿಕ್ಕು ನೋಡ್ರಿ 3 5 6 ಹೆಂಗ್ ಗೊತ್ತಾಯ್ತು ಫಾರ್ಮುಲಾ ತಲೆ ಹಾಕೊಂಡು ಬರಬೇಕು x - x1 by a y - y1 by b z - z1 by c. So a b
Z2 minus Z1 by C what ಎಲ್ಲ ಬರ್ತದೆ ನಾ x minus x1 minus x1 ಅಂದ್ರೆ ಎಷ್ಟು ಐತಿ -2 ಐತಿ ಅಂದ್ರೆ ಈಗ ಏನಾಗ್ತದ +2 by a ಅಂದ್ರೆ 3 is equal to y minus y1 y minus 4 divided by 5 is equal to z minus z1 z1 minus 5 ಅಂದ್ರೆ z plus 5 c ಎಷ್ಟದ c 11 6 ಮುಗಿತು is the required equation of line note down very fast okay listen equation of line passing through two given points very important derivation one of the most important derivation first two derivations are highly important so first two derivations are what highly important so first derivation ಕೇಳಬಹುದು ಅಥವಾ ಇದನ್ನು ಕೇಳಬಹುದು this is also triple star derivation ಅಂತ ಕೇಳಬಹುದು okay ಏನದ ಇಲ್ಲಿ equation of a line passing through two given points first derivation ದಾಗ ಏನಾಗ್ತಿತ್ತು passing through a point and parallel to a vector one point or passing ಇತ್ತು a point ಒಳಗ b ಅನ್ನೋ ವೆಕ್ಟರ್ ಪ್ಯಾರಲಲ್ ಇತ್ತು ಇಲ್ಲಿ ಯಾವ ವೆಕ್ಟರ್ ಪ್ಯಾರಲಲ್ ಇಲ್ಲ ಬಟ್ ಪಾಸಿಂಗ್ ಥ್ರೂ ಟೂ ಪಾಯಿಂಟ್ಸ್ a and b ಓಕೆ yes very big let ಏನು a ವೆಕ್ಟರ್ ಪೊಸಿಷನ್ ಅದ b ವೆಕ್ಟರ್ is also position let a and b are position vectors of point position vectors of points ಯಾವ್ಯಾವು a ಒಳಗಡೆ x1 y1 z1 and b x2 y2 z2 respectively okay ಗೊತ್ತಾದು a point x1 y1 z1 ನ b point x2 y2 z2 ಇದು ಪೊಸಿಷನ್ ವೆಕ್ಟರ್ ವೆಕ್ಟರ್ a ವೆಕ್ಟರ್ b ಇಲ್ಲಿ ಆಲ್ಮೋಸ್ಟ್ ಹೇಳಿದ್ವಿ ನಾವು ಇನ್ನು p ಬಗ್ಗೆ ನೇರ ಬಗ್ಗೆ ಹೇಳೋದು okay let r be the position vector of r bar be the position vector of arbitrary point ಅನ್ಬೇಕಾದ್ರೆ ಏನು ಅನ್ಬೇಕ್ರಿ arbitrary ಆಗಿದೀವಿ ಯಾವಾಗ ಬೇಕಾ ಚೇಂಜ್ ಆಗಬಹುದು ಪಾಯಿಂಟ್ p x y z ಈ p ನ ಎಲ್ಲಿ ಬರೆದಿಲ್ಲ ಇಲ್ಲಿವರೆಗೂ ಲೈನ್ ನೋಡಿ ಎಲ್ಲಿ ಬೇಕಾದ್ರೆ ಬರೀಬಹುದು ಸೊ ಇಲ್ಲಿ ಬರೆಯಬಹುದು ಅಂತ ಈ ಲೈನ್ ನೋಡಿ ಎಲ್ಲಿ ಬೇಕಾದ್ರೆ ಬರೀಬಹುದು p ನ ಬಟ್ a b ಫಿಕ್ಸ್ ಈಗ ನೀವು 3 4 5 ಅಂದ್ರೆ ತಿಳ್ಕೊರಿ ಏಕ ಆ 3 4 5 ಅದ ಒಂದ ಪಾಯಿಂಟ್ ಅಲ್ಲ ಬೇರೆ ಆಗುದಿಲ್ಲ ಬಟ್ p ಕ್ಯಾನ್ ಬಿ ಚೇಂಜ್ ಎನಿ ಟೈಮ್ p ಅನ್ನು ಏನು ಬೇಕಾದ್ರೆ p ಅಂದ್ರೆ ಹೆಂಗ ಸ್ಟೂಡೆಂಟ್ ಅಂದಾಗ ಸ್ಟೂಡೆಂಟ್ ಅನ್ನೋದು ಯಾರಿಗೆ ಒಬ್ಬರಿಗೆ ಅಷ್ಟೇ ಅನ್ವಯ ಆಗ್ತದೆ ಅನ್ನೋದು ನೀವು ಇಲ್ಲಿರೋ ಪ್ರತಿಯೊಬ್ಬರಿಗೂ ಅನ್ವಯ ಆಗ್ತದೆ ಹೌದಾ ಬಟ್ a ಅಂದ್ರೆ ಹೆಂಗ ಫಾರ್ ಎಕ್ಸಾಂಪಲ್ a ಅಂದ್ರೆ ಮಲ್ಲು ಅಂತ ತಿಳ್ಕೊರಿ a ಅಂದ್ರೆ ಮಲ್ಲು ಅಂದಾಗ ಮಲ್ಲು ಅಂದ್ರೆ ಮಲ್ಲು ಅಷ್ಟೇ ಉಳಿದವರು ಯಾರಿಗೆ ಶಿಫ್ಟ್ ಆಗೋಲ್ಲ ಬಟ್ p ಅಂದ್ರೆ ಏನು ಸ್ಟೂಡೆಂಟ್ ಪ್ರತಿಯೊಬ್ಬರಿಗೂ ಶಿಫ್ಟ್ ಆಗ್ತದೆ ಅವನು ಹೌದು ಉಳಿದವನು ಹೌದು ತಿಳಿತಾ ಪ್ರತಿಯೊಬ್ಬರಿಗೂ ಅನ್ವಯ ಆಗ್ತದೆ ಹಾಗೆ ನೀವು a b ಗೊತ್ತದ a b ಆರ್ ಫಿಕ್ಸ್ಡ್ ಪಾಯಿಂಟ್ p ಇಸ್ ಅ ಆರ್ಬಿಟ್ರರಿ ಪಾಯಿಂಟ್ ರೈಟ್ ಈಗ ನೋಡ್ರಿ ಈಗ ಏನು ಮಾಡ್ತೀವಿ ನಾವು a b ಲೈನ್ ಇದ್ರ ಈಕ್ವೇಷನ್ ಗೆ ನಡೆಯತ್ತೀವಿ ಹೌದಾ ಹೆಂಗ a p ಮತ್ತು b ಮೂರು ಏನದಾವು ಒಂದ ಲೈನ್ ದಾಗ ಅದಾವ ಹೌದಾ ನಾವು a p b are collinear ಹೌದಾ ಏನು a p b are collinear when ಇವಾಗ a p equal to ಅಥವಾ a b equal to ತಗೊಳ್ಳೋಣ ಯಾವ್ದಾದ್ರು ತಗೊಳ್ಳೋಣ lambda times a b ಹೌದಲ್ಲ ಎರಡು ಲೈನ್ ಪ್ಯಾರಲಲ್ ಅಥವಾ ಕೊಲಿನಿಯರ್ ಇದ್ದಾಗ ಒಂದು ಲೈನ್ ಅನ್ನ ಇನ್ನೊಂದರ ಸ್ಕೇಲಾರ್ ಮಲ್ಟಿಪಲ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು AP is equals to lambda AB so AP ಹೆಂಗೆ ಬರೆಯಬಹುದು OP minus OA AB ಹೆಂಗೆ ಬರೆಯಬಹುದು OB minus OA ಹೌದಾ AP equal to lambda of AB so O ಅಂದ್ರೆ OP ಅಂದ್ರೆ ಏನು R OA ಅಂದ್ರೆ A lambda OB ಅಂದ್ರೆ B OA ಅಂದ್ರೆ A done R
plus a ಹಿಂಗ್ ಬರೆದ್ರು ಓಕೆ ಅಥವಾ ಇಷ್ಟಕ್ಕೆ ಬಿಟ್ಟು ಓಕೆ r minus a is equal to lambda into b minus a so r minus a is equal to lambda into b minus a ಅಥವಾ ಇಲ್ಲಿ ತಗೊಂಡ್ಬಂದು ಇದನ್ನ ಸುತ್ತ ಹಿಂಗ್ ಬರ್ತೀವಿ ಅಂದ್ರೆ r is equals to a bar plus lambda into b bar minus a bar this is the required equation of line ಈ ಸ್ಟೆಪ್ ಏನು ಬೇಡ ಬರೋದು ನಡೀತದ ಸುಮ್ಮನೆ ಇಷ್ಟ ಆಗ್ತದೆ ಬೇಡ so ಈ minus a ಈ ಕಡೆ ಕಳಿಸಿದಾಗ plus a ಆಗ್ತದೆ a plus lambda b minus a say it as star what it is vector equation of the required line okay vector equation of required line ಈಗ ಏನು ಸಿಕ್ತು ನಮಗೆ ವೆಕ್ಟರ್ ಇಕ್ವೇಷನ್ ಸಿಕ್ತು ಇಷ್ಟು ಮಾಡಿದ್ರೆ ನಿಮಗೆ ಕೊಡ್ತಾರೆ 3 ಮಾರ್ಕ್ಸ್ ಇನ್ನ 2 ಮಾರ್ಕ್ಸ್ ಕಾರ್ಟೇಶಿಯನ್ ಫಾರ್ಮ್ ಮಾಡಬೇಕು ಯಾವ ಫಾರ್ಮ್ ಮಾಡಬೇಕು ಕಾರ್ಟೇಶಿಯನ್ ನೋಡಿ ಇವತ್ತು ಹೋಮ್ವರ್ಕ್ ಎರಡು ಡೆರಿವೇಶನ್ 3 ಟೈಪ್ಸ್ ಬಿಡಿಸ್ಕೊಂಡು ಬರಬೇಕು ಒಳ್ಳೆ ಪರ್ಫೆಕ್ಟ್ ಆಗಬೇಕು ರೈಟ್ ಎಸ್ ಕಾರ್ಟೇಶಿಯನ್ ಫಾರ್ಮ್ ಸೊ ಕಾರ್ಟೇಶಿಯನ್ ಫಾರ್ಮ್ ಏನಾಗ್ತದೆ ನೋಡ್ರಿ ಇಲ್ಲೆಲ್ಲ ಇದನ್ನ ತಗೊಳ್ಳೋದು ಸೊ ಏನು ಮೊದಲೇನ ಲೆಟ್ r equal to ಏನು xi plus yj plus zk r a x1i y1j z1k ರೈಟ್ ಆಗಬೇಕು r ಅಂದ್ರೆ x y z ಇರ್ತಾವ i j ಗೆ ಹಚ್ಚೋದು r ಅಂದ್ರೆ ಯಾವ ಪಾಯಿಂಟ್ ಇದೆ p ಪಾಯಿಂಟ್ ಇದೆ a ಅಂದ್ರೆ ಯಾವ ಪಾಯಿಂಟ್ ಇದೆ a ಪಾಯಿಂಟ್ ಇದೆ a ಪಾಯಿಂಟ್ ಏನೇನು ಇರ್ತಾವ x1 y1 z1 so x1y y1j z1k ಇನ್ನೊಂದು ಯಾವ ಇದೆ b ಅಂದ್ರೆ ಯಾವ ಪಾಯಿಂಟ್ ಇದೆ p ಪಾಯಿಂಟ್ ಇದೆ x2i plus y2j plus z2k ಏನದು ಈಗ r equal to a plus lambda b minus a put in star r ಅಂದ್ರೆ ಏನದ xi plus yj plus zk is equals to a plus ಅಂದ್ರೆ x1i plus y1j plus z1k ಮುಂದೆ plus lambda times a plus lambda times b minus a ಮಾಡ್ತೀವಿ x2 minus x1i plus ಇಲ್ಲಿ ಬರೀತು plus lambda into x2 minus x1i y2 minus y1j plus z2 minus z1k ಓಕೆ ಇಷ್ಟು ಮಾಡಿದೀವಿ ಅಂತ ಸಾಕು ಈಗ ನಮಗೆ ಏನು ಗೊತ್ತದ ಓಕೆ ಸೊ ಇಷ್ಟು ಮಾಡಿದೀವಿ ಅಂತ ಲಕ್ಷ ಕೊಡಿರ್ಲಿ ಈಗ ಇಕ್ವೇಷನ್ ಕೋಎಫಿಷಿಯಂಟ್ಸ್ ಅನ್ನು ಈಕ್ವಲ್ ಮಾಡ್ಕೊಳ್ಳೋದು ಕೋಎಫಿಷಿಯಂಟ್ ಈಕ್ವಲ್ ಮಾಡ್ಕೊಂಡ್ರೆ x ಆದ ಈಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಐದು ಕೋಎಫಿಷಿಯಂಟ್ಸ್ ಈಕ್ವಲ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ x ಬಂತು ಗಾಡಿ ಏನು ಬರ್ತಾವ ನೋಡ್ರಿ x1 ಪ್ಲಸ್ ಇಲ್ಲಿ ಅದ x1 ಪ್ಲಸ್ ಲ್ಯಾಂಬ್ಡಾ ಆಫ್ x2 minus x1 ಏನು ಬಂತು x1 ಪ್ಲಸ್ lambda of x2 minus x1 y ಗೆ y is equal to y1 plus lambda y2 minus y1 next z ಗೆ z1 plus lambda z2 minus z1 ಓಕೆ ಇಷ್ಟ ಬಿಟ್ಟು ನಡೀತದ ಸೊ ಇನ್ನು ಏನು ಚೇಂಜ್ ಮಾಡಬಹುದು ನಾವು ಲಕ್ಷ ಇಷ್ಟ ಬಿಟ್ಟು ನಡೀತದ ಇನ್ನು ಏನು ಚೇಂಜ್ ಮಾಡಬಹುದು ಲ್ಯಾಂಬ್ಡಾ ಈಕ್ವಲ್ ಟು ಮಾಡ್ಕೋತೀವಿ ಲ್ಯಾಂಬ್ಡಾ ಈಕ್ವಲ್ ಟು ಏನಾಗುತ್ತೆ ನೋಡ್ರೆ ಡೈರೆಕ್ಟ್ ಸ್ಟೆಪ್ ಕೊಡಾತನ ಇದು ಈಗ ತಗೊಂಡು x minus x1 ಆತು ಮುಂದೆ ಏನು ಉಳಿತು ಲ್ಯಾಂಬ್ಡಾ into x2 minus x1 ಉಳಿತು ಇಲ್ಲಿ ಮಾಡ್ಕೊಂಡು x minus x1 ಆತು ಲ್ಯಾಂಬ್ಡಾ into x2 minus x1 ಉಳಿತು ಲ್ಯಾಂಬ್ಡಾ ಈಕ್ವಲ್ ಟು ಮಾಡ್ಕೋತೀವಿ ಇಲ್ಲಿ ಕಟ್ ತಗೊಂಡ್ರೆ x minus x1 by x2 minus x1 so x minus x1 divided by x2 minus x1 similarly ಇದಕ್ಕೆ ಏನಾಗುತ್ತೆ ಹೇಳ್ರಿ y minus y1 divided by y2 minus y1 lambda ತೆಗೆದು ಬಿಡುದು ಮುಂದೆ ಏನಾಗುತ್ತೆ ಹೇಳ್ರಿ z minus z1 divided by z2 minus z1 right so ಇಲ್ಲಿ equating the coefficients ಅಂದ್ರೆ and eliminating lambda ಡೈರೆಕ್ಟ್ ಒಂದಗಡೆ ಮಾಡಿಬಿಡು ಸಪರೇಟ್ ಆಗಿ ಕೊಟ್ಟಿರ್ತಾರೆ ಒಮ್ಮೆ and eliminating lambda coefficient ಅನ್ನು ಈಕ್ವೇಟ್ ಮಾಡ್ಕೊಳ್ಳೋದು ಲೇಟರ್ ಆಗಿ lambda ಅನ್ನು ಎಲಿಮಿನೇಟ್ ಮಾಡೋದು ಓಕೆ so this is the required equation of line in the Cartesian form
ಗೊತ್ತಾಯ್ತು ಇಷ್ಟ ಎಸ್ ಇಷ್ಟದ ನೋಡಿ ಫಸ್ಟ್ ಒಳಗ x - x1 by a y - y1 by b z - z1 by c ಇಲ್ಲಿ ಸೇಮ್ ಟು ಸೇಮ್ a ಅನ್ನ ಮಲ್ಟಿಪ್ಲಿಕೇಶನ್ ಗೆ ಇಟ್ಟಿದ್ದೀವಿ a ಹೆಡ್ ಇರುತ್ತೆ x2 - x1 ಮಾಡಿದ್ರೆ ಇರುತ್ತೆ 3 y2 - y1 z2 - z1 ಅದನ್ನ ತುಂಬುದಿಲ್ಲ x - x1 by a ಗೊತ್ತದ ಫಾರ್ಮುಲಾ ಸೆಕೆಂಡ್ ಒಳಗೆ ಏನು a ಜಾಗದ x2 - x1 ನೆಕ್ಸ್ಟ್ y - y1 by b ಇರುತ್ತೆ b ಹೆಂಗ್ ತಗೋತೀರಿ ಇಲ್ಲಿ y2 - y1 so x - x1 divided by x2 - x1 equal to y - y1 divided by y2 - y1 equal to z - z1 divided by z2 - z1 ಓಕೆ ಫಾರ್ಮುಲಾ ಎರಡು ಪರ್ಫೆಕ್ಟ್ ಆಗಬೇಕು ಡೆರಿವೇಶನ್ ಎರಡು ಪರ್ಫೆಕ್ಟ್ ಆಗಬೇಕು ಸೊ r equal to ಇಲ್ಲಿ ಏನು ಅಲ್ಲಿ a plus lambda b ಅಷ್ಟೇ ಇತ್ತು ಇಲ್ಲಿ r equal to a plus lambda b minus a 2 ಪಾಯಿಂಟ್ಸ್ ಇದ್ದಾಗ 1 ಪಾಯಿಂಟ್ ಇದ್ದಾಗ r equal to a plus lambda b ಕಾರ್ಟೇಶಿಯನ್ ಅಲ್ಲಿ x - x1 by a y - y1 by b z - z1 by c equal to ಇಲ್ಲಿ x - x1 divided by x2 - x1 equal to y - y1 divided by y2 - y1 equal to z - z1 divided by z2 - z1 so perfect ಆಗಬೇಕು okay yes take up okay note these two are the important problems which were asked in the exam on the second derivation that is equation of line passing through 2 points ಅದರ ಎಕ್ಸಾಮ್ ಗೆ ಇರುವಂತ ಎರಡು ಪ್ರಶ್ನೆ ಓಕೆ ವೆರಿ ಇಂಪಾರ್ಟೆಂಟ್ ಇದರ ಮೇಲೆ ಡೆರಿವೇಶನ್ ಬರಲ್ಲ ಅಂತ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರ್ತದೆ ಸೊಲ್ಯೂಷನ್ ಏನದ ನೋಡಿ ಕ್ವೆಶ್ಚನ್ ಫೈಂಡ್ the vector equation of the line only they have asked the vector passing through the points -1 0 2 and 3 4 6 ಎರಡು ಪಾಯಿಂಟ್ ಕೊಟ್ಟಾರ ಎರಡು ಪಾಯಿಂಟ್ ಕೊಟ್ಟಿದ್ರೆ ಏನು x1 y1 z1 x2 y2 z2 ವೆಕ್ಟರ್ಸ್ ಕನ್ವರ್ಟ್ ಮಾಡಿದಾಗ a ವೆಕ್ಟರ್ b ವೆಕ್ಟರ್ ಓಕೆ ಸೊ ಗಿವನ್ ಪಾಯಿಂಟ್ a -1 0 2 and point b 3 4 6 so the vector a ಏನಾಯ್ತು ಇದರಲ್ಲಿ ವೆಕ್ಟರ್ a ತಗೋಬೇಕು -i plus 0j plus 2k so 0j ಬರೋ ಅವಶ್ಯಕತೆ ಇಲ್ಲ -i plus 2k ವೆಕ್ಟರ್ a ಸಿಕ್ತು ವೆಕ್ಟರ್ b ಏನ್ ಸಿಕ್ತು ಇಲ್ಲಿಂದ 3i plus 4j plus 6k what is the formula we know that r is equals to n a plus lambda b minus a ಎರಡು ಫಾರ್ಮುಲಾ ಕರೆಕ್ಟ್ ನೆನಪಿಡಬೇಕು a plus lambda b ಇವಾಗ ಒಂದ ಪಾಯಿಂಟ್ ಇನ್ನೊಂದು ವೆಕ್ಟರ್ ಕೊಟ್ಟ ಪ್ಯಾರಲಲ್ ಟು ದ ವೆಕ್ಟರ್ ಕೊಟ್ಟ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಕೊಟ್ಟ ಇದು ಟು ಡಿಫರೆಂಟ್ ಪಾಯಿಂಟ್ಸ್ ಕೊಟ್ಟ yes r equal to a plus lambda b minus a r equal to a ಎಷ್ಟದ minus i plus 2k plus lambda b minus a ಮಾಡಿ 3i ನ minus i ಹೋದ್ರೆ 4i ಹೌದಲ್ಲ 3i minus of minus i 3i plus i 4i 4j ಒಳಗೆ minus j ಏನು ಇಲ್ಲ ಇಲ್ಲಿ j ನ ಇಲ್ಲ ಅಂದ್ರೆ 4j 6k ಒಳಗೆ 2k ಹೋದ್ರೆ 4k so r equal to minus i plus 2k plus lambda times 4i plus 4j plus 4k understood yes this is the required equation of line yes yes second one very important it was asked in 2015 July and 16 July okay supplementary exam fail ಆಗಿರ್ತದಲ್ಲ ಅವಾಗ ಎರಡು ಸಲ ಕೇಳಿದಾರೆ ನೋಡಿ ರೈಟ್ ಸೊ ಈ ಕಡೆ ಅಂತ 2017 ಮಾರ್ಚ್ ಕೇಳಿದಾರೆ ರೈಟ್ ಓಕೆ solution find the equation of a line vector and Cartesian form ಎರಡು ಕೇಳಿದಾರೆ passing through 3 minus 2 minus 5 3 minus 2 6 given ಎರಡು ಪಾಯಿಂಟ್ ಕೊಟ್ಟಾರ 3 minus 2 minus 5 ಅಂದ್ರೆ ಬೇಕಾದ್ರೆ ನೀವು ಬ್ರಾಕೆಟ್ ಒಳಗೆ ಬರ್ಕೊಳ್ಳಿ x1 y1 z1 ಮ್ಯಾಲ್ ಪೆನ್ಸಿಲ್ ಬರ್ಕೊಳ್ಳಿ 3 minus 2 6 b
ಅಂತ ಬರ್ತೈತೆ x2 y2 z2 ಯಾಕಂದ್ರೆ ಕಾರ್ಟೇಶನ್ ಕೇಳಿದಾರೆ ಬರ್ಕೊಂಡು ಚಲೋ ಕಾರ್ಟೇಶನ್ ಗೊತ್ತಾಗ ಸೊ ಇದರಿಂದ ಏನಾಗ್ತೈತಿ ವೆಕ್ಟರ್ a ಸಿಗ್ತದೆ ನಿಮಗೆ ವೆಕ್ಟರ್ a 3i minus 2j minus 5k ವೆಕ್ಟರ್ b 3i minus 2j plus 6k ವೆಕ್ಟರ್ ಫಾರ್ಮ್ ಅಂದ್ರೆ ವೆಕ್ಟರ್ ಸೆಪರೇಟ್ ಮಾಡ್ತಿದ್ವಲ್ಲ ಎಲ್ಲದೂ ನಡೀತದಲ್ಲ ನೋಡ್ಕೊಳ್ಳಿ ಕಾರ್ಟೇಶನ್ ನೋಡ್ತೀವಿ ಅಷ್ಟೇ we know that r equals to a plus lambda b minus a so r equal to a ಅಂದ್ರೆ ಎಷ್ಟದ